ಇದು ಮೊನ್ನೆಯಿಂದಲೂ ಚರ್ಚೆ ಆಗ್ತಾ ಇದೆ. ಆದರೆ ಈ ಚರ್ಚೆ ಆಗಲ್ಲ ಅಂತ 100% ನಮ್ಮ ಕರ್ನಾಟಕದ ಜನತೆ ಅಂದ್ಕೊಂಡಿದ್ರು. ಈ 2 ವರ್ಷ ಬರೇ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂದ್ಕೊಂಡು ಕರ್ನಾಟಕ ಜನತೆ ಅಂದ್ಕೊಂಡಿದ್ರು. ಯಾವ ಉದ್ದೇಶಕ್ಕೋಸ್ಕರ ಇದ್ದರೆ ಹಿಂದ ವರ್ಗದ ನಾಯಕರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಭದ್ರತೆ ಕೊಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವ. ಆ ಉದ್ದೇಶದಿಂದ ಇವರು ಈಗ ಯಾವುದೇ ಕಾರಣಕ್ಕೂ ಹೈಕಮಾಂಡು ಈ 2 ವರ್ಷ ಇವ್ರನ್ನೇ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತುಂಬ ಹೊಡೆತ ಬೀಳೋದ್ರಲ್ಲಿ 2 ಮಾತು. ಸಿದ್ದರಾಮಯ್ಯನವರು ಇವತ್ತಿನ ದಿನದಲ್ಲಿ 5ನೇ ವರ್ಗದ ನಾಯಕ. ಅದು ಅವ್ರಿಗಿಲ್ಲ ಅಂತ ಅಂದಾಗ ಅವ್ರ ನಾಯಕತ್ವದಲ್ಲಿ ಯಾರನ್ನ ಅವರು ತಗೋತಾರೆ ಅವ್ರಿಗೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ನಿರೀಕ್ಷೆ ಇತ್ತ ನಿಮಗೆ? ಇಲ್ಲ, ನಮಗೆ ನಿರೀಕ್ಷೆ ಇರಲಿಲ್ಲ. ಈ ಥರ ಆಗುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ ನಮಗೆ. ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಈ ರೀತಿ ನಿರ್ಧಾರ? ಆ ವಿಚಾರದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಆಡಳಿತ ಬಗ್ಗೆ ಹೇಳ್ಬೇಕಾದ್ರೆ, ಸಿದ್ದರಾಮಯ್ಯನವರ ಆಡಳಿತವಾಗಿ ಹೇಳಬೇಕು ಅಂತಂದರೆ ಇಡೀ 40 ವರ್ಷದ ಜೀವನದಲ್ಲಿ ಈ ರಾಜಕೀಯದಲ್ಲಿ ಆಡಳಿತ ಕೊಟ್ಟಂಥ ವ್ಯಕ್ತಿನೇ ಆಗಲಿ, ಇಲ್ಲ ಬಜೆಟ್ ಮಂಡಿಸಿದಂಥ ವ್ಯಕ್ತಿನೇ ಆಗಲಿ, ಇಲ್ಲ ಸುದೀರ್ಘ ಮುಖ್ಯಮಂತ್ರಿ ಆದಂಥ ಇದರಲ್ಲಿ ಒಂದು ಕಪ್ಪು ಜಿಕ್ಕೆ ಹಿಂದೆ ಈ ರಾಜಕೀಯ ಜೀವನದಲ್ಲಿ ಬಂದಿರೋ ಅಂಥದ್ದೇ ಈ ಯಾವ ಮುಖ್ಯಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳು ಆಗಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳು ಅವರವರದೇ ಆದಂಥ ಚರಿತ್ರೆಯನ್ನು ಬಿಟ್ಟೋಗಿದ್ದಾರೆ. ಆದರೆ ಎಲ್ಲ ರೀತಿಯ ಚರಿತ್ರೆಗಿಂತ ಈ ವ್ಯಕ್ತಿ ವಿಶೇಷವಾದಂತಹ ಚರಿತ್ರೆಯನ್ನು ಬಿಟ್ಟಿರೋದನ್ನು ನಾವೆಲ್ಲ ಮನಗಂಡ್ತಾ ಅಂದರೆ ಸಿದ್ದರಾಮಯ್ಯ ಯಾವೆಲ್ಲ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವು ಈಗ ಮುಂದುವರಿತವೆ. ಸಿದ್ದರಾಮಯ್ಯನವರು ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು ಇವಾಗ ಆಗಲೇ ನೀವೆಲ್ಲ ಜಗಜೀರಾಯಿತಾಗಿದೆ. ಹಿಂದಿನ ಸರ್ಕಾರದಲ್ಲಿ ಪಶುಭಾಗ್ಯ, ಕೃಷಿ ಭಾಗ್ಯ ಮತ್ತು ಅನೇಕ ಸುಭಾಗ್ಯ ಮತ್ತು ಮಕ್ಕಳದ್ದು ಎಲ್ಲ ಅನೇಕ ಭಾಗ್ಯಗಳು ಕೊಟ್ಟಿದ್ರು. ಅದರಂತೆ ಈಗ ಈ 5 ಗ್ಯಾರಂಟಿಗಳನ್ನ ಕೊಟ್ಟು ಅವರು ಸುಲಲಿತವಾಗಿ ನಮಗೆ ಗೊತ್ತಾದಂಗೆ ಎಷ್ಟೋ ಜನಗಳು ಬಡವರುಗಳಿಗೆ ಮಾತ್ರ ತುಂಬ ವ್ಯಕ್ತಿತ್ವ, ತುಂಬ ಇದರಿಂದ ಸಪೋರ್ಟ್ ಆಗಿದೆ. ಅದರಿಂದ ಈ ಬಸ್ಸು ಶಕ್ತಿ ಯೋಜನೆಗಳಲ್ಲಿ ಬಡವ್ರ ಜೊತೆಲಿ ಬೇರೆಯವರು ಎಲ್ಲ ಈ ಶ್ರೀಮಂತರು ತಗೊಂಡಿದ್ದಾರೆ. ಅದಷ್ಟು ಬಿಟ್ಟರೆ ಈ ಬಡವ್ರಿಗಂತ ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಬಡವ್ರಿಗೆ ತುಂಬ ಅನುಕೂಲವಾದಂಥ ಕಾರ್ಯಕ್ರಮಗಳು. ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇಲ್ವಾ, ಈ ಸಂದರ್ಭದಲ್ಲಿ ಅವರೇನಾದರೂ ರಾಜೀನಾಮೆಯನ್ನು ಅವ್ರ ಹತ್ರ ತಗೊಂಡ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು ಧೂಳಿಪಟ ಆಗೋದ್ರಲ್ಲಿ ಸಂದೇಹ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಇಲ್ಲದ ಕಾಂಗ್ರೆಸ್ ಸ್ಥಿತಿ ಎಷ್ಟು ಮಟ್ಟಿಗೆ ಇದಾಗಬಹುದು? ಹೇಳ್ದಲ್ಲ ನಾನು ಈಗಾಗಲೇ, ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಅಂತಂದರೆ ಇವತ್ತಿನ 136 ಸೀಟಲ್ಲಿ ಅರ್ಧ ತಗೋಬೇಕಾದ್ರೂ ಕಷ್ಟ. ರಾಜೀನಾಮೆ ಕೊಡಬಾರ್ದು. ಈ 2 ವರ್ಷ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡು ಮುಂದಿನ ಎಲೆಕ್ಷನ್ಗೆ ಸಾಮಾಜಿಕ ನ್ಯಾಯ ತತ್ವದಲ್ಲಿ, ಸಾಮಾಜಿಕ ಲೀಡರ್ಶಿಪ್ನಲ್ಲಿ ಎಲೆಕ್ಷನ್ಗೆ ಹೋದರೆ 136 ಜೊತೆಲಿ ಇನ್ನೂ ಇನ್ಕ್ಲೂಡ್ ಆಗಿ ಒಂದು 15 ಸೀಟ್, 150 ಸೀಟ್ ಬರೋಕ್ಕೆ ಸಂದೇಹ ಇಲ್ಲ ಅಂತ ನಾನು ಹೇಳ್ತೀನಿ. ನನ್ನ ಅಭಿಪ್ರಾಯ ಇದು ಮೊನ್ನೆಯಿಂದಲೂ ಚರ್ಚೆ ಆಗ್ತಾ ಇದೆ. ಆದರೆ ಈ ಚರ್ಚೆ ಆಗಲ್ಲ ಅಂತ 100% ನಮ್ಮ ಕರ್ನಾಟಕದ ಜನತೆ ಅಂದ್ಕೊಂಡಿದ್ರು. ಈ 2 ವರ್ಷ ಬರೇ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂದ್ಕೊಂಡು ಕರ್ನಾಟಕ ಜನತೆ ಅಂದ್ಕೊಂಡಿದ್ರು. ಯಾವ ಉದ್ದೇಶಕ್ಕೋಸ್ಕರ ಇದ್ದರೆ ಹಿಂದ ವರ್ಗದ ನಾಯಕರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಭದ್ರತೆ ಕೊಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವ. ಆ ಉದ್ದೇಶದಿಂದ ಇವರು ಈಗ ಯಾವುದೇ ಕಾರಣಕ್ಕೂ ಹೈಕಮಾಂಡು ಈ 2 ವರ್ಷ ಇವ್ರನ್ನೇ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ತುಂಬ ಹೊಡೆತ ಬೀಳೋದ್ರಲ್ಲಿ 2 ಮಾತು. ಸಿದ್ದರಾಮಯ್ಯನವರು ಇವತ್ತಿನ ದಿನದಲ್ಲಿ 5ನೇ ವರ್ಗದ ನಾಯಕ. ಅದು ಅವ್ರಿಗಿಲ್ಲ ಅಂತ ಅಂದಾಗ ಅವ್ರ ನಾಯಕತ್ವದಲ್ಲಿ ಯಾರನ್ನ ಅವರು ತಗೋತಾರೆ ಅವ್ರಿಗೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ನಿರೀಕ್ಷೆ ಇತ್ತ ನಿಮಗೆ? ಇಲ್ಲ, ನಮಗೆ ನಿರೀಕ್ಷೆ ಇರಲಿಲ್ಲ. ಈ ಥರ ಆಗುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ ನಮಗೆ. ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಈ ರೀತಿ ನಿರ್ಧಾರ? ಆ ವಿಚಾರದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಆಡಳಿತ ಬಗ್ಗೆ ಹೇಳ್ಬೇಕಾದ್ರೆ, ಸಿದ್ದರಾಮಯ್ಯನವರ ಆಡಳಿತವಾಗಿ ಹೇಳಬೇಕು ಅಂತಂದರೆ ಇಡೀ 40 ವರ್ಷದ ಜೀವನದಲ್ಲಿ ಈ ರಾಜಕೀಯದಲ್ಲಿ ಆಡಳಿತ ಕೊಟ್ಟಂಥ ವ್ಯಕ್ತಿನೇ ಆಗಲಿ, ಇಲ್ಲ ಬಜೆಟ್ ಮಂಡಿಸಿದಂಥ ವ್ಯಕ್ತಿನೇ ಆಗಲಿ, ಇಲ್ಲ ಸುದೀರ್ಘ ಮುಖ್ಯಮಂತ್ರಿ ಆದಂಥ ಇದರಲ್ಲಿ ಒಂದು ಕಪ್ಪು ಜಿಕ್ಕೆ ಹಿಂದೆ ಈ ರಾಜಕೀಯ ಜೀವನದಲ್ಲಿ ಬಂದಿರೋ ಅಂಥದ್ದೇ
ಈ ಯಾವ ಮುಖ್ಯಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳು ಆಗಿದ್ದಾರೆ, ಎಲ್ಲ ಮುಖ್ಯಮಂತ್ರಿಗಳು ಅವರವರದೇ ಆದಂತಹ ಚರಿತ್ರೆಯನ್ನು ಬಿಟ್ಟೋಗಿದ್ದಾರೆ. ಆದರೆ ಎಲ್ಲ ಈ ಚರಿತ್ರೆಗಿಂತ ಈ ವ್ಯಕ್ತಿ ವಿಶೇಷವಾದಂತಹ ಚರಿತ್ರೆಯನ್ನು ಬಿಟ್ಟಿರೋದನ್ನು ನಾವೆಲ್ಲ ಮನಗಂಡ್ತಾ ಇದ್ದೀವಿ. ಅಂದರೆ ಸಿದ್ದರಾಮಯ್ಯ ಯಾವೆಲ್ಲ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವರು ಈಗ ಮುಂದುವರಿತವಾಗಿ ಸಿದ್ದರಾಮಯ್ಯನವರು ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು ಇವಾಗ ಆಗಲೇ ನೀವೆಲ್ಲ ಜಗಜ್ಜೀರಾಯಿತಾಗಿದೆ. ಹಿಂದಿನ ಸರ್ಕಾರದಲ್ಲಿ ಪಶುಭಾಗ್ಯ, ಕೃಷಿ ಭಾಗ್ಯ ಮತ್ತು ಅನೇಕ ಸುಭಾಗ್ಯ ಮತ್ತು ಮಕ್ಕಳದ್ದು ಎಲ್ಲ ಅನೇಕ ಭಾಗ್ಯಗಳು ಕೊಟ್ಟಿದ್ರು. ಅದರಂತೆ ಈಗ ಈ 5 ಗ್ಯಾರಂಟಿಗಳನ್ನ ಕೊಟ್ಟು ಅವರು ಸುಲಲಿತವಾಗಿ ನಮಗೆ ಗೊತ್ತಾದಂಗೆ ಎಷ್ಟೋ ಜನಗಳು ಬಡವರುಗಳಿಗೆ ಮಾತ್ರ ತುಂಬ ವ್ಯಕ್ತಿತ್ವ, ತುಂಬ ಇದರಿಂದ ಸಪೋರ್ಟ್ ಆಗಿದೆ. ಅದರಿಂದ ಈ ಪಶು ಶಕ್ತಿ ಯೋಜನೆಗಳಲ್ಲಿ ಬಡವ್ರ ಜೊತೆಲಿ ಬೇರೆಯವರು ಎಲ್ಲ ಈ ಶ್ರೀಮಂತರು ತಗೊಂಡಿದ್ದಾರೆ. ಅದಷ್ಟು ಬಿಟ್ಟರೆ ಈ ಬಡವ್ರಿಗಂತ ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಬಡವ್ರಿಗೆ ತುಂಬ ಅನುಕೂಲವಾದಂಥ ಕಾರ್ಯಕ್ರಮಗಳು. ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇಲ್ವಾ, ಈ ಸಂದರ್ಭದಲ್ಲಿ ಅವರೇನಾದರೂ ರಾಜೀನಾಮೆಯನ್ನು ಅವ್ರ ಹತ್ರ ತಕ್ಕೊಂಡ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಈ ಕಾಂಗ್ರೆಸ್ಸು ಧೂಳಿಪಟ ಆಗೋದ್ರಲ್ಲಿ ಸಂದೇಹ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಅಂದರೆ ಈ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಇಲ್ಲದ ಕಾಂಗ್ರೆಸ್ ಸ್ಥಿತಿ ಎಷ್ಟು ಮಟ್ಟಿಗೆ ಇದಾಗುತ್ತೆ? ಹೇಳ್ದಲ್ಲ ನಾನು ಈಗಾಗಲೇ, ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಅಂತಂದರೆ ಇವತ್ತಿನ 136 ಸೀಟಲ್ಲಿ ಅರ್ಧ ತಗೋಬೇಕಾದ್ರೂ ಕಷ್ಟ. ರಾಜೀನಾಮೆ ಕೊಡಬಾರ್ದು. ಈ 2 ವರ್ಷ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡು ಮುಂದಿನ ಎಲೆಕ್ಷನ್ಗೆ ಸಾಮಾಜಿಕ ನ್ಯಾಯ ತತ್ವದಲ್ಲಿ, ಸಾಮಾಜಿಕ ಲೀಡರ್ಶಿಪ್ನಲ್ಲಿ ಎಲೆಕ್ಷನ್ಗೆ ಹೋದರೆ 136 ಜೊತೆಲಿ ಇನ್ನೂ ಇನ್ಕ್ಲೂಡ್ ಆಗಿ ಒಂದು 15 ಸೀಟ್, 150 ಸೀಟ್ ಬರೋದು ಸಂದೇಹ ಇಲ್ಲ ಅಂತ ನಾನು ಹೇಳ್ತೀನಿ, ನನ್ನ ಅಭಿಪ್ರಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.